ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲವೇ ಕ್ಷಣಗಳಲ್ಲಿ ಕೇರಳ ಸಿಎಂ ಆಯ್ಕೆ ಆಗಲಿದೆ. ರಾಹುಲ್ ಭೇಟಿಯಾಗುತ್ತಾರೆ ಕೆಸಿ ವೇಣುಗೋಪಾಲ್ ಅವರನ್ನ. ಬಹುತೇಕ ಸತೀಶನ್ ಹೆಸರು ಘೋಷಣೆ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ದೆಹಲಿ ಕೈ ಕಮಾಂಡ್ನಿಂದ ಘೋಷಣೆಗೆ ಇದೀಗ ಕ್ಷಣಗಣನೆ ಆರಂಭ ಆಗಿದೆ. 11 ದಿನದ ಬಳಿಕ ಕೇರಳ ಸಿಎಂ ಹೆಸರು ಪ್ರಕಟವಾಗಲಿದೆ. ಬಹುತೇಕ ವಿಡಿ ಸತೀಶನ್ ಅವರ ಹೆಸರು ಆಯ್ಕೆ ಆಗುವಂತ ಸಾಧ್ಯತೆ ಇದೆ. ಚೆನ್ನಿತ್ತಲ ಜೊತೆಗೂ ಕೂಡ ರಾಹುಲ್ ಗಾಂಧಿ ಮಾತುಕತೆಯನ್ನ ನಡೆಸಿದ್ದಾರೆ. ಎಐಸಿಸಿ ಕಚೇರಿಯಲ್ಲಿ ಶ್ರೀ ಅಜಯ ಮಾಕೆನ್, ಶ್ರೀ ಮುಕುಲ್ ವಾಸ್ನಿಕ್ ಮತ್ತು ಶ್ರೀಮತಿ ದೀಪಾ ದಾಸ್ ಮುನ್ಷಿ ಅವರಿಂದ ಪತ್ರಿಕಾಗೋಷ್ಠಿಯನ್ನ ಮಾಡಲಾಗಿದ್ದು, ಕೇರಳ ಕಾಂಗ್ರೆಸ್ ವೀಕ್ಷಕರಾಗಿದ್ದಾರೆ ಈ 3 ಜನ. ಒಟ್ಟಾರೆಯಾಗಿ ಇದೀಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನ ನಡೆಸಿದ್ರು. ಅದಾದ ಬೆನ್ನಲ್ಲೇ ಇದೀಗ ವೇಣುಗೋಪಾಲ್ ಅವರನ್ನ ಕೂಡ ಭೇಟಿಯಾಗಿ ಚರ್ಚೆಯನ್ನ ನಡೆಸಿರೋದ್ರಿಂದ ತೀರ್ಮಾನ ಏನು ಅಥವಾ ಒಂದು ಫೈನಲ್ ಡಿಸಿಷನ್ ಏನು ಅನ್ನೋದು ಇನ್ನೇನು ಪ್ರಕಟವಾಗುವಂತಹ ಸಾಧ್ಯತೆಗಳು ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಸಾಲು ಸಭೆಗಳನ್ನ ಮಾಡಿ ಈಗ ಒಮ್ಮತದ ನಿರ್ಧಾರ ಏನು ತಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕೇರಳ ವಿಧಾನಸಭೆ ಚುನಾವಣೆಯ ಮತ ಎಣಿಕೆ ಮುಗಿದು ಫಲಿತಾಂಶ ಘೋಷಣೆಯಾಗಿ 10 ದಿನಗಳೇ ಕಳೆದಿದೆ. ಯುಡಿಎಫ್ ಪ್ರಚಂಡ ಗೆಲುವನ್ನು ಸಾಧಿಸಿದೆ. ಆದರೆ ಮುಖ್ಯಮಂತ್ರಿ ಅಭ್ಯರ್ಥಿಯ ಆಯ್ಕೆ ಕುರಿತಂತೆ ಹಲವು ಸುತ್ತಿನ ಚರ್ಚೆಗಳು ನಡೆದಿದ್ರೂ ಕೂಡ ನಿರ್ಧಾರವನ್ನು ಕೈಗೊಳ್ಳುವುದಕ್ಕೆ ಕಾಂಗ್ರೆಸ್ ನಾಯಕತ್ವಕ್ಕೆ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಹಾಗೆ ಖರ್ಗೆ ಅವರು 40 ನಿಮಿಷಗಳ ಚರ್ಚೆಯನ್ನು ನಡೆಸ್ತಾರೆ. ಕೇರಳಂನ ಮುಂದಿನ ಮುಖ್ಯಮಂತ್ರಿ ಕುರಿತು ಇವತ್ತು ಘೋಷಣೆ ಮಾಡ್ತೇವೆ ಅನ್ನುವಂಥ ಮಾಹಿತಿಯೂ ಕೂಡ ತಿಳಿಸಿದ್ರು. ಈ ಘೋಷಣೆಯಲ್ಲಿ ದೆಹಲಿಯಲ್ಲಿ ಮಾಡಲಾಗೋದು ಅಥವಾ ಕೇರಳಂನಲ್ಲೋ ಅನ್ನುವಂಥ ಚರ್ಚೆಗಳು ಕೂಡ ಸಾಗ್ತಾ ಇತ್ತು. ಒಟ್ಟಾರೆಯಾಗಿ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಗಾದ್ರೆ ಅಂತಿಮವಾಗಿ ಯಾರು ಸಿಎಂ ಗೆಲ್ಲಿದ್ದಾರೆ ಅನ್ನೋದು ಕೂಡ ಹೊರಬೀಳಲಿದೆ. ಬಹುತೇಕ ಸತೀಶನ್ ಹೆಸರು ಘೋಷಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಚೆನ್ನಿತ್ತಲ ಜೊತೆಗೂ ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಕೇರಳಂನಲ್ಲಿ ಇನ್ನೂ ಮುಖ್ಯಮಂತ್ರಿ ಆಯ್ಕೆಯ ಬಿಕ್ಕಟ್ಟು ಬಗೆಹರಿದ ಹಾಗೆ ಕಾಣಿಸ್ತಾ ಇಲ್ಲ. ಇವತ್ತು ಒಟ್ಟಾರೆಯಾಗಿ ಏನೇ ಇದ್ರೂ ಕೂಡ ಘೋಷಣೆಯನ್ನು ನಾವು ಮಾಡ್ತೇವೆ ಅನ್ನೋದಾಗಿ ತಿಳಿಸಲಾಗಿತ್ತು. ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿ ಚರ್ಚೆಯನ್ನು ಮಾಡಿದ್ರು. ಅದಾದ ಬಳಿಕ ಕಾಂಗ್ರೆಸ್ನ ಕೇರಳಂನ ಮುಖ್ಯಮಂತ್ರಿ ಹೆಸರು ಘೋಷಿಸುವಂತ ಎಲ್ಲ ನಿರೀಕ್ಷೆಗಳು ಕೂಡ ಇತ್ತು. ಆದರೆ ಮತ್ತೊಮ್ಮೆ ಸಿಎಂ ಹೆಸರು ಘೋಷಣೆ ಮಾಡೋದನ್ನ ಇವತ್ತಿಗೆ ಮುಂದೂಡಲ್ಪಡಲಾಯಿತು. ಹಾಗಾಗಿ ಇವತ್ತು ಹಾಗಾದ್ರೆ ಏನಾದರೂ ಫೈನಲ್ ಡಿಸಿಷನ್ ತೆಗೆದುಕೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಕೇರಳಂನಲ್ಲಿ ಕಾಂಗ್ರೆಸ್ ನಾಯಕರಾದ ಕೆಸಿ ವೇಣುಗೋಪಾಲ್, ವಿರೋಧ ಪಕ್ಷದ ನಾಯಕ ವಿಡಿ ಸತೀಶನ್ ಮತ್ತು ಹಿರಿಯ ನಾಯಕ ರಮೇಶ್ ಚೆನ್ನಿತ್ತಲ ಅವರ ಹೆಸರುಗಳು ಸಿಎಂ ರೇಸ್ನಲ್ಲಿ ಇದೆ. ಕೇರಳದ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಭಾರಿ ಬಹುಮತದೊಂದಿಗೆ ಗೆಲುವು ಸಾಧಿಸಿದೆ. ಆದರೂ ಕೂಡ ಇನ್ನು ಸರ್ಕಾರದ ರಚನೆಗೆ ಮುಹೂರ್ತ ಅನ್ನೋದು ಫಿಕ್ಸ್ ಆಗಿಲ್ಲ. ಕೇರಳ ಮುಖ್ಯಮಂತ್ರಿ ಆಯ್ಕೆಯ ಬಗ್ಗೆ ನಡೀತಾ ಇರುವಂತಹ ತೀವ್ರ ಗೊಂದಲದ ನಡುವೆ ಇನ್ನು ಕೆಪಿಸಿಸಿ ಅಧ್ಯಕ್ಷರನ್ನ ಕೂಡ ಭೇಟಿ ಮಾಡಿ ಅವರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಲಾಗುವಂಥ ಕೆಲಸವೂ ಆಗಿದೆ. ನಂತರದಲ್ಲಿ ಖರ್ಗೆ ಅವರ ಜೊತೆಗೆ ಮಾತುಕತೆಯಾಗಿದೆ. ಅದರ ಮುಂದುವರೆದ ಭಾಗವಾಗಿ ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಈಗ ಚರ್ಚೆ आगे ಈಗ ಸುದ್ದಿಗೋಷ್ಠಿ दास मुंशी जी हैं. अभी श्रीमती दीपा दास मुंशी जी एक महत्वपूर्ण घोषणा करेंगी. दीपा जी. ये सिर्फ घोषणा करेंगे, उसके बाद सवाल जवाब नहीं होगा. इनफॉर्मली हम बातचीत करेंगे, पर अभी घोषणा करने दीजिए क्योंकि इसका आपका इंतजार भी है. Namaskar. The Congress Legislature Party had met in Thiruvananthapuram on May 7th, 2026 and had unanimously resolved to authorize the Congress President to appoint the new leader of the CLP in the state of Kerala. Accordingly, the Congress President has held extensive discussions with the chairperson of the Congress Parliamentary Party, leader of the opposition in the Lok Sabha, the AICC observers who had met with the newly elected MLAs on May 7th, 2026, and many other leaders from the state including MPs, former PCC presidents, have also been consulted. Based on all these discussions, it has been decided that Shri V.D. Satishan be appointed as the leader of the CLP. Thank you so much.
ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೇರಳ ಸಿಎಂ ಆಗಿ ವಿ.ಡಿ. ಸತೀಶನ್ ಅವರು ಆಯ್ಕೆಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಸಿಗ್ತಾ ಇದೆ. ದೆಹಲಿಯಲ್ಲಿ ಸಿಎಂ ಹೆಸರನ್ನ ಎಐಸಿಸಿ ಪ್ರಕಟಿಸಿದೆ. 11 ದಿನದ ಬಳಿಕ ಕೇರಳ ಸಿಎಂ ಹೆಸರು ಇದೀಗ ಫೈನಲ್ ಆಗಿ ಪ್ರಕಟಗೊಂಡಿದೆ. ಶ್ರೀ ಅಜಯ್ ಮಾಕೆನ್, ಶ್ರೀ ಮುಕುಲ್ ವಾಸ್ನಿಕ್, ಶ್ರೀಮತಿ ದೀಪಾ ದಾಸ್ ಮುನ್ಷಿಯಿಂದ ಘೋಷಣೆ ಮಾಡಲಾಗಿದೆ. ಕೇರಳ ಕಾಂಗ್ರೆಸ್ ವೀಕ್ಷಕರಾಗಿದ್ರು ಈ 3 ಜನ. ಸಿಎಂ ರೇಸ್ನಲ್ಲಿದ್ದಂತಹ ಸದ್ಯ ಮೂವರಲ್ಲಿ ಇದೀಗ ಒಬ್ಬರ ಹೆಸರನ್ನ ಪ್ರಕಟ ಮಾಡಲಾಗಿದೆ. ಕೇರಳ ಸಿಎಂ ಆಗಿ ವಿ.ಡಿ. ಸತೀಶನ್ ಆಯ್ಕೆಗೊಂಡಿದ್ದು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲಿದ್ದಾರೆ. ಸಾಲು ಸಾಲು ಸಭೆಗಳಾಗತ್ತೆ, ಸಾಲು ಸಾಲು ಚರ್ಚೆಗಳಾಗತ್ತೆ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರನ್ನ ಭೇಟಿಯಾಗ್ತಾರೆ. ಅದಾದ ನಂತರದಲ್ಲಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿದ್ದು ಈಗ ಚರ್ಚೆಗಳ ನಡುವೆ ಬೆಳವಣಿಗೆಗಳ ನಂತರದಲ್ಲಿ ಪ್ರಕಟವಾಗಿದೆ. As on all these discussions, it has been decided that Shri V.D. Satishan be appointed as the leader of the CLP. Thank you so much. It has been decided that MPs, former PCC presidents, have also been consulted. Based on all these discussions, it has been decided that Shri V.D. Satishan be appointed as the leader of the CLP. Thank you so much. Decided that Shri V.D. Satishan be appointed as the leader of the CLP. Thank you so much. And many other leaders from the state, including MPs, former PCC presidents, have also been consulted. Based on all these discussions, it has been decided that Shri V.D. Satishan be appointed as the leader of the CLP. Thank you so much. PCC presidents have also been consulted. Based on all these discussions, it has been decided that Shri V.D. Satishan be appointed as the leader of the CLP. Thank you so much. ಇನ್ನು ಕೇರಳ ಸಿಎಂ ಆಗಿ ವಿ.ಡಿ. ಸತೀಶನ್ ಅವರು ಅಂತಿಮವಾಗಿ ಆಯ್ಕೆಗೊಂಡಿದ್ದಾರೆ. ಕೇರಳ ಮುಖ್ಯಮಂತ್ರಿ ಆಯ್ಕೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ನಡೀತಾ ಇದ್ದಂತಹ ಆಂತರಿಕ ಹೋರಾಟ ಸದ್ಯ ಈಗ ಅಂತ್ಯ ಕಂಡಿದೆ. ಸಾಕಷ್ಟು ಚರ್ಚೆಗಳು ಕೂಡ ಆಯಿತು. ಅದಾದ ನಂತರದಲ್ಲಿ ಈ ಒಂದು ಬೆಳವಣಿಗೆ ಆಗಿದೆ. ಹಿರಿಯ ನಾಯಕರಾದ ವಿ.ಡಿ. ಸತೀಶನ್, ರಮೇಶ್ ಚೆನ್ನಿತ್ತಲ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರ ನಡುವಿನ ತೀವ್ರವಾದಂತಹ ತ್ರಿಕೋನ ಸ್ಪರ್ಧೆಗೆ 10 ದಿನಗಳ ನಂತರದಲ್ಲಿ ಒಂದು ಫೈನಲ್ ತೀರ್ಪು ಇದೀಗ ಪ್ರಕಟಗೊಂಡಿದೆ. ಶ್ರೀ ಅಜಯ್ ಮಾಕೆನ್, ಶ್ರೀ ಮುಕುಲ್ ವಾಸ್ನಿಕ್, ಶ್ರೀಮತಿ ದೀಪಾ ದಾಸ್ ಮುನ್ಷಿಯಿಂದ ಘೋಷಣೆಯನ್ನ ಮಾಡಲಾಗಿದೆ. ಕೇರಳ ಕಾಂಗ್ರೆಸ್ನ ವೀಕ್ಷಕರಾಗಿದ್ರು 3 ಜನ. ಸಿಎಂ ರೇಸ್ನಲ್ಲಿ ಕೆ.ಸಿ. ವೇಣುಗೋಪಾಲ್ ಇದ್ರು. ಸಾಕಷ್ಟು ಪೈಪೋಟಿ ಇತ್ತು. ಇವರ ಬೆಂಬಲಿಗರು ಕೂಡ ಸಾಕಷ್ಟು ಕಸರತ್ತನ್ನ ನಡೆಸಿದ್ರು. ರಾಹುಲ್ ಗಾಂಧಿಯವರು ಖರ್ಗೆ ಅವರ ಜೊತೆಗೆ ಮಾತುಕತೆಯನ್ನ ಮಾಡ್ತಾರೆ ನಿನ್ನೆ. ಅದಾದ ನಂತರದಲ್ಲಿ ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸ್ತಾರೆ. ಸಾಕಷ್ಟು ಚರ್ಚೆಗಳ ನಡುವೆ ಇದೀಗ ಅಂತಿಮವಾದಂತಹ ತೀರ್ಪು ಹೊರಬಿದ್ದಿದೆ. ಸಾಕಷ್ಟು ಆಂತರಿಕ ಗದ್ದಲ ಕೂಡ ಇತ್ತು. ಯಾಕೆ ಅಂತ ಹೇಳಿದ್ರೆ ಚುನಾವಣೆಯ ಫಲಿತಾಂಶ ಹೊರಬಂತು 10 ದಿನಗಳಾದ್ರೂ ಕೂಡ ಅಲ್ಲಿ ಸಿಎಂ ಯಾರು ಅನ್ನೋದು ಇನ್ನೂ ಕೂಡ ಖಚಿತ ಆಗಿರಲಿಲ್ಲ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಈ ರೀತಿಯಾದಂತಹ ಸುದ್ದಿ ಹೊರಬಿದ್ದಿದ್ದು ಫೈನಲ್ ಆಗಿ ಹೆಸರು ಕೂಡ ಘೋಷಣೆ ಆಗಿದೆ. ಅಜಯ್ ಮಾಕೆನ್ ಹಾಗೆ ಮುಕುಲ್ ವಾಸ್ನಿಕ್, ದೀಪಾ ದಾಸ್ ಮುನ್ಷಿಯಿಂದ ಹೆಸರು ಘೋಷಣೆಯನ್ನ ಮಾಡಲಾಗಿದೆ. ಕೇರಳ ಸಿಎಂ ಆಗಿ ವಿ.ಡಿ. ಸತೀಶನ್ ಅವರು ಆಯ್ಕೆಗೊಂಡಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಿರ್ಣಾಯಕವಾದಂತಹ ಸಭೆಯನ್ನು ಕೂಡ ಮಾಡಲಾಯಿತು. ಇನ್ನೇನು ನಿನ್ನೆಯೇ ಹೆಸರು ಫೈನಲ್ ಆಗಲಿದೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಆದರೆ ಅದನ್ನ ಇವತ್ತಿಗೆ ಮುಂದೂಡಲಾಗಿತ್ತು. ಮುಂದುವರೆದ ಭಾಗವಾಗಿ ಈಗ ಸುದ್ದಿಗೋಷ್ಠಿಯನ್ನ ನಡೆಸಿ ಅಂತಿಮವಾದ ಹೆಸರನ್ನ ಹೇಳಿದ್ದಾರೆ. ಕೇರಳದ ಸಿಎಂ ಆಗಿ ವಿ.ಡಿ. ಸತೀಶನ್ ಅವರು ಆಯ್ಕೆ ಆಗಿದ್ದಾರೆ. ದೆಹಲಿಯಲ್ಲಿ ಸಿಎಂ ಹೆಸರನ್ನ ಎಐಸಿಸಿ ಇದೀಗ ಪ್ರಕಟವನ್ನ ಮಾಡಿದೆ. 11 ದಿನದ ಬಳಿಕ ಅಂತಿಮವಾಗಿ ಸಿಎಂ ಯಾರು ಅನ್ನೋದು ಹೊರಬಿದ್ದಿದೆ. ಶ್ರೀಮತಿ ದೀಪಾ ದಾಸ್ ಮುನ್ಷಿಯಿಂದ ಹೆಸರು ಘೋಷಣೆಯನ್ನ ಮಾಡಲಾಗಿದೆ.
ಇನ್ನು ಕೇರಳಂನಲ್ಲಿ ನಡೆದಂತಹ ಹೈ ಡ್ರಾಮಾ ಏನಿತ್ತು ಅದಕ್ಕೆ ಈಗ ಅಂತಿಮವಾಗಿ ತೆರೆಬಿದ್ದಿದೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ವಿ ಡಿ ಸತೀಶನ್ ಅವರು ಆಯ್ಕೆಗೊಂಡಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿ ನಿರಂತರ ಸಭೆಗಳನ್ನು ನಡೆಸಿದ ಬಳಿಕ ವಿ ಡಿ ಸತೀಶನ್ ಹೆಸರು ಇದೀಗ ಫೈನಲ್ ಆಗಿದೆ. ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ 102 ಸ್ಥಾನಗಳೊಂದಿಗೆ ಭರ್ಜರಿಯಾದಂತಹ ಬಹುಮತವನ್ನ ಪಡೆದುಕೊಂಡಿತ್ತು. ಆದರೂ ಕೂಡ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡುವುದಕ್ಕೆ ಆಗಿರಲಿಲ್ಲ. ಸಿಎಂ ಗಾದಿಗಾಗಿ ಪಕ್ಷದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಕೇರಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ವಿ ಡಿ ಸತೀಶನ್ ಮಧ್ಯೆ ತೀವ್ರವಾದಂತಹ ಪೈಪೋಟಿ ಏರ್ಪಟ್ಟಿತ್ತು. ಅಂತಿಮ ನಿರ್ಧಾರವನ್ನ ಕೈಗೊಳ್ಳುವುದಕ್ಕೆ ಭಾರಿ ಕಸರತ್ತನ್ನ ನಡೆಸಿದಂತಹ ಹೈಕಮಾಂಡ್ ಕೇರಳದ ಕೈ ನಾಯಕರ ಮಾತಿಗೆ ಬೆಲೆ ನೀಡಿ ವಿ ಡಿ ಸತೀಶನ್ ಅವರನ್ನೇ ಅಂತಿಮಗೊಳಿಸಲಾಗಿದೆ. ಯುಡಿಎಫ್ ಮೈತ್ರಿಕೂಟದ ಪ್ರಮುಖ ಪಾಲುದಾರ ಪಕ್ಷವಾದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಂದ್ರೆ ಐಯುಎಂಎಲ್ ವಿ ಡಿ ಸತೀಶನ್ ಅವರ ಆಯ್ಕೆಗೆ ಪ್ರಬಲವಾದಂತಹ ಬೆಂಬಲವನ್ನ ವ್ಯಕ್ತಪಡಿಸಿತು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಕೆಸಿ ವೇಣುಗೋಪಾಲ್ ಹೈಕಮಾಂಡ್ ಹಾಗೂ ರಾಹುಲ್ ಗಾಂಧಿ ಅವರ ಆಪ್ತ ವಲಯದಲ್ಲಿ ಇವರು ಬಹಳಷ್ಟು ಗುರುತಿಸಿಕೊಂಡಿದ್ರು. ಇವರಿಗೆ ಶಾಸಕರ ಬೆಂಬಲವೂ ಇತ್ತು. ಹಾಗೆ ಹೈಕಮಾಂಡ್ ಒಲವು ಕೂಡ ಇವರ ಪರವಾಗಿ ಬಹಳಷ್ಟಿತ್ತು. ಕೇರಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಎಲ್ಡಿಎಫ್ ಸರ್ಕಾರದ ವಿರುದ್ಧ ಮುಂಚೂಣಿಯಲ್ಲಿ ಹೋರಾಡಿದಂತ ವಿ ಡಿ ಸತೀಶನ್ ತನಗೆ ಸಿಎಂ ಪಟ್ಟ ನೀಡದಿದ್ರೆ ಬೇರೆ ಯಾವುದೇ ಸ್ಥಾನವನ್ನು ಕೂಡ ನನಗೆ ನೀಡೋದು ಬೇಡ, ಬೇರೆ ಯಾವುದೇ ಸಚಿವ ಸ್ಥಾನವನ್ನ ನೀಡೋದು ಬೇಡ ಎನ್ನುವಂತಹ ನಿಲುವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದಾದ ಬೆನ್ನಲ್ಲೇ ಇದೀಗ ಹೆಸರು ಫೈನಲ್ ಆಗಿದೆ.